ಸ್ವಾರ್ಥಕ್ಕಾಗಿ ಸುದ್ದಿಗಳು ನಮ್ಮದಲ್ಲ, ಸಮಾಜದ ಒಳಿತಿಗಾಗಿ ನಮ್ಮ ಸುದ್ದಿಗಳು. ದುಷ್ಟ ಜನಕ್ಕೆ ನಾವು ದುಷ್ಟವರಾಗಿ ಕಾಣುತ್ತೇವೆ, ಒಳ್ಳೆಯ ಜನಕ್ಕೆ ನಾವು ಒಳ್ಳೆಯವರಾಗಿ ಕಾಣುತ್ತೇವೆ. ಅವರವರ ದೃಷ್ಟಿಯ ಮೇಲೆ ನಿಂತಿದೆ RK22 ನ್ಯೂಸ್ ಕನ್ನಡ. ಅದರಲ್ಲಿ ಹಸ್ತಕ್ಷೇಪ ಮಾಡಿ ದುಡ್ಡು ಮಾಡಿಕೊಳ್ಳುವ ಉದ್ದೇಶದಿಂದ ಈ ಸಿವಿಲ್ ವ್ಯಾಜ್ಯಗಳಲ್ಲಿ SC/ST ಜನಾಂಗದವರನ್ನು ತಗೊಂಡು ಕಾಯ್ದೆಯನ್ನು ದುರುಪಯೋಗ ಮಾಡ್ತಾ ಇದ್ರಿ. ಕಾಯ್ದೆ ಎಲ್ಕೊಂಡು ಹಾಕ್ತಾ ಇದ್ರಿ ನೀವು ಪೊಲೀಸ್ ಇಲಾಖೆ ಅಧಿಕಾರಿಗಳು. ಇದು ಪೊಲೀಸ್ ಇಲಾಖೆಯಿಂದ ತಪ್ಪಾಗ್ಲಿಕ್ಕತ್ತದ. ಅದಕ್ಕೆ ನಾವು ಅವಕಾಶ ಕೊಡ್ಬೇಕೇನ್ರಪ್ಪ, ಅವಕಾಶ ಕೊಡ್ಬೇಕೇನ್ರಪ್ಪ. ಬಾಯಿ ಸತ್ತವರಂತೆ ಕೂತ್ಕೊಳ್ಳೋದು ಬೇಡ. ಈಗ ಅದಕ್ಕಾಗಿ ಮಾಡೋ ಸರಿನಾ 10 ನಂಬರ್ ಪ್ರಶ್ನೆ ಕೇಳೋದು ತಪ್ಪ ಅಂತ ಕೇಳಬೇಕು. ಪೊಲೀಸ್ ಇಲಾಖೆ ಅಧಿಕಾರಿಗಳು ತಪ್ಪು ಮಾಡಿದ್ರೆ ನೀವೆಲ್ಲರೂ ಒಗ್ಗಟ್ಟಿನಿಂದ 217 ಯಾವ ವ್ಯಕ್ತಿಯು ಸುಳ್ಳು ಮಾಹಿತಿಯನ್ನು ನೀಡಿ ಜನರ ದಿಕ್ಕು ತಪ್ಪಿಸ್ತಿದ್ದಾನೋ PNS 217 ಕಬ್ಕಸ್ 1 and 2 ಏನ್ ಹೇಳ್ತದೆ, ಅವರ ವಿರುದ್ಧ ಕ್ರಮ ಆಗ್ಬೇಕು. ಒಂದ್ ವೇಳೆ CPI ಸಾಹೇಬ್ ನಮ್ ದಿಕ್ಕು ತಪ್ಪಿಸ್ತಾ ಇದಾರೆ ಅಂದ್ರೆ ಅವ್ರ ಮೇಲೆ ಕ್ರಮ ಇವತ್ತು ಮಾಡಿನೇ ಹೋಗ್ಬೇಕು. ನೀವು ನಿರ್ಧಾರ ತಗೊಳ್ಬೇಕು. ಇಲ್ಲ ಅಂತಂದ್ರೆ ಯಾರು ಸದಸ್ಯರು ತಪ್ಪು ಮಾಡ್ತಿದ್ರೆ ಪೊಲೀಸ್ ಇಲಾಖೆ ಮೇಲೆ ಸದಸ್ಯರೇ ಮಾಡ್ತಿದ್ದಾನೆ ಅಂತ ಅನ್ನೋದಾದ್ರೆ ನಾವು ಇಲಾಖೆಯವರೆಲ್ಲ ಕೂಡಿ ಅವ್ರ ಮೇಲೆ ದರ್ಜ್ ಮಾಡ್ತೀವಿ, ಒಳಗೆ ಹಾಕಿ ಹೋಗೋಣ. ತಪ್ಪು ಯಾರ್ದು? ಅಟ್ರಾಸಿಟಿ ಕೇಸ್ ದುರ್ಬಳಕೆ ವಿರುದ್ಧ ಕೆಂಡಾಮಂಡಲವಾದ SC/ST ಕುಂದುಕೊರತೆಗಳ ಸಭೆ. ಹೌದು, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೌಡವಾಡ ಗ್ರಾಮದಲ್ಲಿ ಹಾಗೂ ಅವರಗೋಳ ಗ್ರಾಮದಲ್ಲಿ ಜಾತಿ ನಿಂದನೆ ಸುಳ್ಳು ಕೇಸ್ ದಾಖಲಿಸಿದ್ದಾರೆ. ದಲಿತ ಸಮಾಜವನ್ನು ದುರುಪಯೋಗ ಮಾಡಿಕೊಂಡು ರಾಜೇಂದ್ರ ಬಾಬು ಚೌಗ್ಲಾ ವಕೀಲರು ತಮ್ಮ ಸ್ವಾರ್ಥಕ್ಕಾಗಿ ದಲಿತ ಸಮಾಜದ ವಿಠಲ್ ಉರ್ಫ್ ರಾಯಪ್ಪ ಶಿವಪ್ಪ ತಳವಾರ್ ಈತನು ಪೊಲೀಸ್ ಠಾಣೆಗೆ ಹೋಗದೇ ಇದ್ರೂ ಕೂಡ ಪ್ರಕರಣ ದಾಖಲಿಸಿದ್ದಾರೆ. ರಾಜೇಂದ್ರ ಬಾಬು ಚೌಗ್ಲಾ ರಾಯಪ್ಪ ತಳವಾರ್ ಪೊಲೀಸ್ ಠಾಣೆಗೆ ಹೋಗದೇ ಇದ್ರೂ ಕೂಡ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಪೊಲೀಸರು ಇದರ ಹಿಂದಿನ ಮರ್ಮವೇನು ಅಂತ ದಲಿತ ಮುಖಂಡರು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಖಾರವಾಗಿ ಕಿಡಿಕಾರಿದ್ದಾರೆ. ಗೌಡವಾಡ ಹಾಗೂ ಅವರಗೋಳ ಗ್ರಾಮದಲ್ಲಿ ನಡೆದಿರುವ ಘಟನೆಗಳು ಸತ್ಯಕ್ಕೆ ದೂರವಾಗಿವೆ. ಪೊಲೀಸ್ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇಂತಹ ಸುಳ್ಳು ಕೇಸ್ಗಳಿಗೆ ದಾರಿ ಮಾಡಿಕೊಟ್ಟಂತಾಗುತ್ತಿದೆ. ಈ ಎರಡು ಕೇಸುಗಳನ್ನ ಕೂಲಂಕುಷವಾಗಿ ತನಿಖೆ ನಡೆಸಿ ಸುಳ್ಳು ಕೇಸ್ ದಾಖಲೆ ಮಾಡಿದವರ ವಿರುದ್ಧ ಹಾಗೂ ಪ್ರಚೋದನೆ ನೀಡಿದವರ ವಿರುದ್ಧ ಕೇಸ್ ದಾಖಲಿಸಿಕೊಂಡು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ದಲಿತ ಮುಖಂಡರು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಗುಡುಗಿದ್ದಾರೆ. ಮುಂದೆ ಇಂತಹ ಸುಳ್ಳು ಪ್ರಕರಣಗಳು ನಡೆಯದಂತೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಚ್ಚರ ವಹಿಸಿ ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಮುಖಂಡರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ದಲಿತ ಮುಖಂಡರಾದ ಶ್ರೀಕಾಂತ್ ತಳವಾರ್ ಈ ಸುಳ್ಳು ಕೇಸ್ಗೆ ಪ್ರಚೋದನೆ ನೀಡಿದ ರಾಜೇಂದ್ರ ಬಾಬು ಚೌಗ್ಲಾ ಹಾಗೂ ಇದಕ್ಕೆ ಸಹಕಾರ ನೀಡಿದ ಪೊಲೀಸರ ವಿರುದ್ಧ ಪ್ರತಿಭಟನೆ ನಡೆಸಲು ಕಾರ್ಯ ನೀಡಿದ್ದಾರೆ. ಇದು ನೊಂದವರ ಧ್ವನಿ, ನಮ್ಮ ನಡೆ ಭ್ರಷ್ಟಾಚಾರ ತಡೆ. ರವಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಹುಕ್ಕೇರಿ. ಕೂಡ ತಾವು ಮತ್ತೆ ಹೇಳುತ್ತೀರಿ ಅದರಲ್ಲಿ ಹಸ್ತಕ್ಷೇಪ ಮಾಡಿ ದುಡ್ಡು ಮಾಡಿಕೊಳ್ಳುವ ಉದ್ದೇಶದಿಂದ ಈ ಸಿವಿಲ್ ವ್ಯಾಜ್ಯಗಳಲ್ಲಿ SC/ST ಜನಾಂಗದವರನ್ನು ತಗೊಂಡು ಕಾಯ್ದೆಯನ್ನು ದುರುಪಯೋಗ ಮಾಡ್ತಾ ಇದ್ರಿ. ಕಾಯ್ದೆ ಎಲ್ಕೊಂಡು ಹಾಕ್ತಾ ಇದ್ರಿ ನೀವು ಪೊಲೀಸ್ ಇಲಾಖೆ ಅಧಿಕಾರಿಗಳು. ಇದು ಪೊಲೀಸ್ ಇಲಾಖೆಯಿಂದ ತಪ್ಪಾಗ್ಲಿಕ್ಕತ್ತದ. ಅದಕ್ಕೆ ನಾವು ಅವಕಾಶ ಕೊಡ್ಬೇಕೇನ್ರಪ್ಪ, ಅವಕಾಶ ಕೊಡ್ಬೇಕೇನ್ರಪ್ಪ. ಬಾಯಿ ಸತ್ತವರಂತೆ ಕೂತ್ಕೊಳ್ಳೋದು ಬೇಡ. ಈಗ ಅದೇ ಸರಿನಾ 10 ನಂಬರ್ ಪ್ರಶ್ನೆ ಕೇಳೋದು ತಪ್ಪ ಅಂತ ಕೇಳಬೇಕು. ಪೊಲೀಸ್ ಇಲಾಖೆ ಅಧಿಕಾರಿಗಳು ತಪ್ಪು ಮಾಡಿದ್ರೆ ನೀವೆಲ್ಲರೂ ಒಗ್ಗಟ್ಟಿನಿಂದ 217 ಯಾವ ವ್ಯಕ್ತಿಯು ಸುಳ್ಳು ಮಾಹಿತಿಯನ್ನು ನೀಡಿ ಜನರ ದಿಕ್ಕು ತಪ್ಪಿಸ್ತಿದ್ದಾನೋ PNS 217 ಕಬ್ಕಸ್ 1 and 2 ಏನ್ ಹೇಳ್ತದೆ, ಅವರ ವಿರುದ್ಧ ಕ್ರಮ ಆಗ್ಬೇಕು. ಒಂದ್ ವೇಳೆ CPI ಸಾಹೇಬ್ ನಮ್ ದಿಕ್ಕು ತಪ್ಪಿಸ್ತಾ ಇದಾರೆ ಅಂದ್ರೆ ಅವ್ರ ಮೇಲೆ ಕ್ರಮ ಇವತ್ತು ಮಾಡಿನೇ ಹೋಗ್ಬೇಕು. ನೀವು ನಿರ್ಧಾರ ತಗೊಳ್ಬೇಕು. ಇಲ್ಲ ಅಂತಂದ್ರೆ ಯಾರು ಸದಸ್ಯರು ತಪ್ಪು ಮಾಡ್ತಿದ್ರೆ ಪೊಲೀಸ್ ಇಲಾಖೆ ಮೇಲೆ ಸದಸ್ಯರೇ ಮಾಡ್ತಿದ್ದಾನೆ ಅಂತ ಅನ್ನೋದಾದ್ರೆ ನಾವು ಇಲಾಖೆಯವರೆಲ್ಲ ಕೂಡಿ ಅವ್ರ ಮೇಲೆ ದರ್ಜ್ ಮಾಡ್ತೀವಿ, ಒಳಗೆ ಹಾಕಿ ಹೋಗೋಣ. ತಪ್ಪು ಯಾರ್ದು? ನಾವು ತಲೆ ನಡೆಸ್ಕೊಳ್ಳೋದು ಕೋಲ್ ಬಸವಣ್ಣಗೆ ಹೊರಟೋದ್ರೆ ಅಣ್ಣೆ ಯಾರಿಗಾಗು ಸಾಹೇಬ್ರೆ ನಮ್ಮ ಸಮಾಜದ ದಿಕ್ಕು ತಪ್ತದ, ಕಾಯ್ದೆ ದುರುಪಯೋಗ ಆಗ್ತದ. ಸಮಾಜದೊಳಗಡೆ SC/ST ಸಮಾಜದವರು ಅವ್ರದೇ ಕಾಯ್ದೆ ಇದೆ ಅಂತ ತಿಳ್ಕೊಂಡು ದುರ್ಬಳಕೆ ಮಾಡ್ತಿದ್ದಾರೆ ಅಂತ ಹೇಳಿ ಕಾನೂನಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗುವಂತ ಸಂದರ್ಭ ಜನರಲ್ ಕ್ಯಾಟಗರಿ ಅವರ ವಿರುದ್ಧ SC/ST ಕ್ಯಾಟಗರಿ ಅವರ ವಿರುದ್ಧ ಜನರಲ್ ಕ್ಯಾಟಗರಿ ಬಡದಾಟಗಳು ಆಗ್ತಾವೇನಪ್ಪ? ಹಿಂಗಾದ್ರೆ ಆಗ್ತಾವ ಇಲ್ವಾ? ಅದಕ್ಕೆ ಕಾರಣ ಯಾರು? ಸಂರಕ್ಷಣೆ ಮಾಡಬೇಕಾಗಿದ್ದವರು ಕೊಲ್ಲಕ್ಕೆ ನಿಂತ್ಕೊಂಡ್ರೆ ನಾವು ನ್ಯಾಯ ಪಡ್ಕೊಳಕ್ ಆಗ್ತದ?
ಅದಕ್ಕೆ ನಾವು ಸ್ಪಷ್ಟನೆ ಪಡ್ಕೊಳ್ಳುವ ಉದ್ದೇಶಕ್ಕೆ ಸರ್ ಸಿವಿಲ್ ವ್ಯಾಜ್ಯಗಳಂತ ಹೇಳಿ ಕೈ ಬಿಡ್ತಿದಾರ. ಇದು ಸಿವಿಲ್ ವ್ಯಾಜ್ಯನ ಇದಕ್ಕೆ ಪ್ರಕರಣ ದಾಖಲೆ ಮಾಡಬೇಕಾ ಬೇಡ ಅಂತ ಸ್ಪಷ್ಟೀಕರಣ ಪಡ್ಕೊಂಡು SP ಸಾಹೇಬರ ಮುಖಾಂತರ ಈಗಾಗಲೇ ಎಲ್ಲರೂ ಕೂಡ ಬಂದದ್ದಾಗಿದೆ. 3 sub-class 1G and 3 sub-class 1F ಅಂತ ಹೇಳಿ ಈ ಎರಡು ಕಾಯ್ದೆಗಳು ಕಲಂಗಳನ್ನ ಇಂತಹ ಸಂದರ್ಭದಲ್ಲಿ ಉಪಯೋಗ ಆಗ್ತದೆ, ಉಪಯೋಗ ಮಾಡಬೇಕು. ಒಂದ್ ವೇಳೆ ಇದನ್ನ ಹಗುರವಾಗಿ ತಿಳ್ಕೊಂಡು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದ್ಸಾರಿ ಏನಾದ್ರು ಇವರು ಬಂದು ತಮ್ಮಲ್ಲಿ ತಕರಾರು ಮಾಡಿದಾಗ ತಾವು ಅದನ್ನ ಹಗುರವಾಗಿ ತಿಳ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ನಾವು ಸೆಕ್ಷನ್ 4 ಅಡಿಯಲ್ಲಿ ಒಬ್ಬ ಸರ್ಕಾರಿ ನೌಕರನು ಏನು ಮಾಡಬೇಕಾದ ಕರ್ತವ್ಯವನ್ನ ಉದ್ದೇಶಪೂರ್ವವಾಗಿ ನಿರ್ಲಕ್ಷ್ಯತೆ ಮಾಡ್ತಿದ್ದಾರೆ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲೆ ಮಾಡಬೇಕಾಗ್ತದೆ ಮತ್ತು ಸಂಬಂಧಪಟ್ಟವರ ಮೇಲೆ ನಾವು ಹೇಳಿರ್ತಕ್ಕಂಥ ಕಲಂಗಳಲ್ಲಿ ಕೇಸ್ ಮಾಡ್ಬೇಕಾಗ್ತದೆ. ಅದಕ್ಕೆ ಇನ್ನು ಮುಂದಿನ ದಿನಮಾನಗಳು ಇದೇ ಊರದ ಸಮಸ್ಯೆ ಇಲ್ಲಿ ಬಂತು ಅಂದ್ರೆ ತಕ್ಷಣ ತಾವು ಎಚ್ಚೆತ್ಕೊಂಡು ಅದು ಕ್ರಮ ಆಗ್ಲೇಬೇಕು, ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರ ಮೂಲಕ ನಾನು ಅವ್ರಿಗೆ ಒಂದು ಗೌಡಾಳ ಗ್ರಾಮದಾಗ ಒಂದು ಅಟ್ರಾಸಿಟಿ ಕೇಸ್ ಅದು 6 ತಾರೀಕು RK ನ್ಯೂಸ್ ಆಗೈತಿ. ನೀವು ನೋಡಿದ್ರೆ ನ್ಯೂಸ್ ಸತ್ಯಗಳು ಏನು ಅನ್ನೋದನ್ನು ನಾವು ಬದಿಗಿಳಿದೆವು. ಒಂದು ಸ್ಟಿಂಗ್ ಗುಪ್ತವಾಗಿ ವಿಡಿಯೋ ಮಾಡೋದ್ರ ಮೂಲಕ ಅಟ್ರಾಸಿಟಿ ಕೇಸ್ ಆದಂತ ಅವ್ನು ಹಿಂದೆ ಇವತ್ತ ಹೇಳಿಕೆ ಕೊಟ್ಟ. ಸರ್ ಆ ಕೇಸ್ ನಮಗೆ ಗೊತ್ತಿಲ್ಲ, ನಾವು ಸ್ಟೇಷನ್ಗೆ ಹೋಗಿಲ್ಲ, ಸ್ಟೇಷನ್ಗೆ ಹೋಗೋದ ಇಲ್ಲಿ ಬರೋದ ಕೇಸ್ ಹೆಂಗಾತ್ರಿ. ಈಗ ಆ ವ್ಯಕ್ತಿನ ಕೇಳಿ ಹೇಳ್ತಾ ನಾವು ಹೋಗಿ ಗೊತ್ತ ಇದ್ದ ಜಾಗಕ್ಕೆ ಹೋಗಿ ನಾವು ಕೇಳಿದೆವು ಅಟ್ರಾಸಿಟಿ ಕೇಸ್ ಮಾಡಕ್ಕೆ ನೀವು ಹೋಗಿದ್ಬೇಕು ಅಂತ ಯಾವುದೂ ಗೊತ್ತಿಲ್ಲ, ಎಲ್ಲ ವಕೀಲರಿಗೆ ಗುರುತೈತಿ ಅಂತ. ಅಂದ್ರೆ ಇವತ್ತು ಯಾವ ರೀತಿ ಸಮಾಜನ ತುಳಿಯಕ್ಕೆ ನೋಡೋದಾರೋ ಮತ್ತು ನಮ್ಮ ಸಮಾಜನ ಯಾವ ರೀತಿ ದುರುಪಯೋಗ ಮಾಡ್ಕೊಡೋದಾರೋ ಅದ್ರ ಬಗ್ಗೆ ನಾವು ನ್ಯೂಸ್ ಮಾಡಿದೇವಿ. ಅದ್ರ ಬಗ್ಗೆ ಪೂರ್ವವಾಗಿ ಎಲ್ಲ ಮಾಹಿತಿ ಕೊಟ್ಟೇವೆ. ಇನ್ನೂ ಸ್ವಲ್ಪ ಮಾಹಿತಿನೂ ಕೊಡ್ತೇವೆ. ಇನ್ನೂ ಕೆಲವೊಂದಷ್ಟು ವಿಡಿಯೋಗಳನ್ನು ಮಾಡಿದೇವೆ. ಅದ್ರ ಬಗ್ಗೆ ಏನು ಮಾಡ್ಬೇಕಾಗ್ತಲ್ಲ ಅದನ್ನೆಲ್ಲ ಮಾಡಿದೆವು. ಯಾಕಂದ್ರೆ ಸ್ಟೇಷನ್ದಾಗ ಕೇಸ್ ಹೋಗ್ಬೇಕಾದ್ರೆ ಅದ್ರಿಗೆ ಯಾರಿಗೆ ಏನು ಕೊಟ್ಟರು, ಯಾರು ಏನು ತಗೊಂಡ್ರು, ಅದು ಕೇಸ್ ಹೆಂಗಾಯ್ತು ಅನ್ನೋದು ಮುಂದಿನ ಭಾಗದಾಗೂ ನಾವು ತೋರಿಸ್ತೇನೆ. ಬಟ್ ಐತಿ ಸರಿಯಾಗಿ ಅದ್ರ ಬಗ್ಗೆ ತನಿಖೆ ನಡೆಸಿ ಅದಕ್ಕೊಂದು ನ್ಯಾಯ ಒದಗಿಸ್ಬೇಕು ಅಂತ ನಿಮ್ಮ ಮೂಲಕ ಮತ್ತು ನಮ್ಮ ಕಾರ್ಯಕ್ರಮದ ಮೂಲಕ ಕೇಳ್ಕೊತೀವಿ. ಕೇಸ್ ಬಗ್ಗೆ ಹೇಳಿದ್ರಲ್ಲ, ಅದರಲ್ಲಿ ಒಬ್ರು ಅಡ್ವೊಕೇಟ್ ಅವ್ರದ್ದು ಮತ್ತೆ ಇನ್ನೊಬ್ರದ್ದು ಸಿವಿಲ್ ವ್ಯಾಜ್ಯ, ಅದು ಅನ್ಯ ಕಮ್ಯುನಿಟಿ ಅದೇ. ಅದರಲ್ಲಿ ಒಬ್ಬರು SC ಜನಾಂಗದವ್ರು ಒಬ್ರು ನಮ್ಮ ಆಳಿದಾನೆ ಅಂತ ಹೇಳಿ ತಗೊಂಡ್ಬಂದ್ಬಿಟ್ಟು ಅದೇ ಹೇಳಿನಲ್ಲಿ 2 ಪ್ರಕರಣಗಳು, ಒಂದು ಅವ್ರದ್ದು ಒಂದು ಈ ಪ್ರಕರಣದಾಗ ಅವರು ವಕೀಲರೇ ಕಂಪ್ಲೇಂಟ್ ಬಂದು ಅವರೇ ಮಾಡಿದ್ದಾರೆ SC ST ದೌರ್ಜನ್ಯ ಕೇಸ್. ಬಟ್ ಅವರು ಅದರ್ ಕಾಸ್ಟ್ ಇರೋದೇ. ನಾವೆಲ್ಲ ಹೇಳಿದ್ರು ಕೂಡ ಇಲ್ಲ, ನೀವು ಇದನ್ನು ಮಾಡಿದ್ರೆ ನಾವು ಮಾಡ್ಕೋತಿಲ್ಲ, ನಾವು ಅಲ್ಲಿ ಹೋಗ್ತಿಲ್ಲ, ಸುಮ್ಮನೆ ಕಿರಿಕಿರಿ ಮಾಡ್ತಾರೆ. ನಿಮಗೂ ಗೊತ್ತಿದೆ ವಕೀಲರ ಸಂಘದ ನಾವು ಏನಾದ್ರು ಇದ್ರ ಹಾಕೊಂಡ್ರೆ ನಾವು ತನಿಖೆಯಲ್ಲಿ ನಾವು ಏನಾದರೂ ಮಾಡ್ಬೋದು. ಈಗ ಇವ್ರು ಹೇಳ್ದಂಗೆ 10 ಜನದ ಕೊಟ್ಟಿದ್ದಾರೆ, ಕೊಡಲಿ. ಬಟ್ ತನಿಖೆಯಲ್ಲಿ ನಮ್ಮ ಕೈಯಲ್ಲಿ ಇರ್ತದೆ, ಯಾರು ಸರಿಯಾಗಿ ಆರೋಪಿಗಳಿದ್ದಾರೆ ಯಾರು ಇಲ್ಲ ಅವ್ರು ಕುಲಂಕುಷ ಪರಿಶೀಲನೆ ಮಾಡೋದು ನಮ್ಮ ಕೈಯಲ್ಲಿ ಇರ್ತದೆ. ಇದ್ದಾರೆ ಅಂದರೆ ನಾವು ಬಿಡೋ ಪರಿಸ್ಥಿತಿ ಇರಂಗಿಲ್ಲ. ಇದ್ದಿದ್ದಿಲ್ಲ ಅಂದ್ರೆ ಅವ್ರು ಕೈ ಬಿಡ್ಬೋದು ಆರಾಮಾಗಿ. ಅಂಥದನ್ನ ಈಗ ಅವ್ರು ಏನು ಕೊಟ್ಟಿದ್ರೆ ನಾವು ಫಸ್ಟ್ ಕೇಸ್ ಮಾಡಲೇಬೇಕಾಗುತ್ತೆ. FIR ಮಾಡ್ಕೊಂಡ ನಂತರ ಮುಂದೆ ತನಿಖೆಯಲ್ಲಿ ಅವರು ಸಂಬಂಧಪಟ್ಟ ಇಲಾಖೆಯವರು ಈಗ DYSP ಹಂತದಲ್ಲಿ ಸಾಹೇಬರು ಅವರು ಕೂಡ ವಿಚಾರಣೆ ಮಾಡಿ ಕುಲಂಕುಷ ಮಾಡ್ತಾರೆ. ಅಟ್ರಾಸಿಟಿ ಕೇಸ್ ಎಲ್ಲ DYSP ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ನಂತರ DCRಗೆ ಹ್ಯಾಂಡ್ ಓವರ್ ಆಗ್ತದೆ. ಬಿಫೋರ್ ಹ್ಯಾಂಡ್ ಓವರ್ ಆಗ್ತಿದ್ದ ಮೊದಲು ಅವರೊಂದು ಗ್ರೌಂಡ್ ಕ್ರಿಯೇಟ್ ಮಾಡಿಟ್ಟಿರ್ತಾರೆ. ಇದು ಏನಿದೆ ಏನಿಲ್ಲ, ಇದ್ರ ಸತ್ಯಾಸತ್ಯತೆ ಅನ್ನೋದ್ರ ಬಗ್ಗೆ DYSP ಸಾಹೇಬರು ಮಾಡಿರ್ತಾರೆ. ಅವ್ರಿಗೂ ಕೂಡ ನಾವು ಬ್ರೀಫಿಂಗ್ ಮಾಡಿರ್ತೇವೆ, ಈ ರೀತಿ ಇದೆ, ಹಿಂಗೆ ನ್ಯೂಸಲ್ಲಿ ಹಿಂಗೆ ಬಂದಿದೆ, ಈ ರೀತಿ ಆಗಿದೆ ಅಂತೇಳಿ. ಅವರು ಕೂಡ ಸತ್ಯಾಸತ್ಯತೆ ಅಂತ ತೆಗೆದುಕೊಂಡು ಏನಾಗಿದೆ ಏನಿಲ್ಲ, ಯಾವುದು ಸುಳ್ಳಿದೆ ಅದು ಸುಳ್ಳು ಅಂತ ಮಾಡ್ತಾರೆ ಮುಂದೆ. ಗೊತ್ತಾಯ್ತಾ? ಈಗ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ಚಾರ್ಜ್ ಶೀಟೇ ಆಗ್ಬೇಕಂತ ಏನಿರಂಗಿಲ್ಲ, ಅಥವಾ ಎಲ್ಲವೂ ಸುಳ್ಳು ಅಂತಲೂ ಏನಾಗಂಗಿಲ್ಲ. ಏನಿದೆ ಅದು ಸತ್ಯಾಂಶನ ಕಂಡುಕೊಂಡು ಯಾರಾದರೂ ಆರೋಪಿಗಳು ಹೆಚ್ಚಿಗೆ ಕೊಟ್ಟಿದ್ರು ಅಂದ್ರೆ ಅವ್ರನ್ನೂ ಕೂಡ ಕಡಿಮೆ ಮಾಡೋ ಇದು ಇರ್ತೈತಿ. ಆಮೇಲೆ ಸುಳ್ಳು ಇತ್ತಂದ್ರೆ ಸುಳ್ಳು ಅಂತ ಹೇಳಿ ಕ್ಲಿಯರ್ ಮಾಡುವಂಥದ್ದು. ಒಟ್ಟು ನಮ್ಮಲ್ಲಿ ಇಲಾಖೆಯಲ್ಲಿ 3 ಮಾಡ್ತೇವೆ ನಾವು. ಏನು ಈ ಬಗ್ಗೆ ತಡವಾಗಿ ಮಾಹಿತಿ ಬಂದರೂ ಕೂಡ ಇದು ಸತ್ಯಕ್ಕೆ ದೂರವಾದಂಥ ಫಿರ್ಯಾದಿ ಇದೆ. ಇದಕ್ಕೆ ಪ್ರಚೋದನೆ ಕೊಡ್ತಕ್ಕಂಥ ವಕೀಲರಾದ ರಾಜೇಂದ್ರ ಬಾಬು ಚೌಗಲ ಅಂತ ಇವರು ಹೊಲಗಳ ವ್ಯಾಪಾರಗಳು ಇವು ಮಾಡ್ತಿರ್ತಾರೆ. ಈ ಉದ್ದೇಶ ಇಟ್ಕೊಂಡು ನಮ್ಮ SC ಕಾಸ್ಟ್ ಪರಿಶಿಷ್ಟ ಜಾತಿಯವನ ರಾಯಪ್ಪ ಶಿವಪ್ಪ ತಳವಾರ ಅಂತ SC ಕಾಸ್ಟ್ ಇವನ್ನ ಮುಂದೆ ಮಾಡಿಕೊಂಡು ಅಟ್ರಾಸಿಟಿ ಕೇಸನ್ನು ಹಾಕಿದ್ದಾರೆ. ಅದು ಬಸವರಾಜ ಶಂಕರಗೌಡ ದೇಸಾಯಿ ಅಂತವ್ರ ಮೇಲೆ ಕೇಸನ್ನು ಹಾಕಿದ್ದಾರೆ. 20/5/2026 ಇದು ಕೇಸ್ ಆಗೈತಿ, ಅಟ್ರಾಸಿಟಿ ಅಂತ ನಮಗೆ ಮಾಹಿತಿ ಬಂದೈತಿ. ಅದರ ಉದ್ದೇಶ ಏನೈತಿ ಅಂತಂದ್ರೆ ಅವನ ಒಬ್ಬ ವಕೀಲಾಗಿ ಆ ಹೊಲಗಳ ಬಗ್ಗೆ ಕುಡ್ತೋಗೋದು ಯಾರು ಮಾಡ್ತಿರ್ತಾನೆ, ನಮ್ಮವನು ಹೋದ ಅವ್ರಿಗೆ ಹೆದರಿಕೆ ಹಾಕೋ ದೃಷ್ಟಿಯಿಂದ ಇರಬಹುದು, ಅಥವಾ ಜಮೀನನ್ನು ಖರೀದಿ ಮಾಡೋ ಉದ್ದೇಶನ ಒಂದು ಇರಬಹುದು. ಆ ಉದ್ದೇಶದಿಂದ ನಮ್ಮ ಪರಿಶಿಷ್ಟ ಜಾತಿ ರಾಯಪ್ಪನನ್ನು ಫಿರ್ಯಾದಿ ಕೊಟ್ಟು ಆ ಸರಿಯಾದ ಮಾಹಿತಿ ಅವಾಗ ಇಲ್ಲ, ರಾಯಪ್ಪಗ ಪಾಪ ಸರಿಯಾದ ಮಾಹಿತಿ ಇಲ್ಲ, ಒಟ್ಟು ಇವ್ ಬರೆದ ಸಹಿ ಮಾಡಿಸಿ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡಿದಾನೆ. ಇದು ತಪ್ಪೈತಿ. ಮತ್ತು ಇದು
ಇದು ಸಿವಿಲ್ ಮ್ಯಾಟ್ರಲ್ಲಿ ಇರೋದ್ರಿಂದ ಅವರವರ ವ್ಯಾಜ್ಯಗಳು ಅವರವರ ಹೊಲಗಳದಾಗ ಅವರು ಇರ್ಬೋದು. ಆದರೆ ನಮ್ಮ ಎಸ್ ಸಿ ಕಾಸ್ಟ್ನ ದುರುಪಯೋಗ ಮಾಡೋದು ಅಟ್ರಾಸಿಟಿಯನ್ನು ಇದನ್ನು ಭಾಳ ಇದು ಅವಮಾನ ಮಾಡೋ ದೃಷ್ಟಿಯಿಂದ ವಕೀಲ ಆದಂಥ ಒಬ್ಬ ಕಾಯ್ದೆ ಪಂಡಿತ ಆದಂಥ ಇವರು ಇದನ್ನು ದುರುಪಯೋಗ ಮಾಡ್ತಾರೆ ಅಂದರೆ ಇವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ನಾವು ಈಗಾಗಲೇ ಆಯಾ ಸಂಘಟನೆಗಳ ಸಭೆ ಸೇರಿ ನಾವು ಸಭೆಯನ್ನು ಮಾಡಿದ್ದೇವೆ. ಒಟ್ಟಿನಲ್ಲಿ ಇವರ ವಿರುದ್ಧ ಬೆಳಗಾವಿ ಜಿಲ್ಲಾಧಿಕಾರಿಗಳು ಬೆಳಗಾವಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡುವ ಮುಖಾಂತರ ಹಾಗೂ CRCL ಬೆಳಗಾವಿ SP ಸಾಹೇಬ್ಗೂ ಕೂಡ ಮನವಿ ಕೂಡ ನಾವು ವಿಚಾರ ಮಾಡಿದ್ದೇವೆ. ಇದು ಒಟ್ಟಿನಲ್ಲಿ ಇದು ಅಮಾಯಕರ ಅಟ್ರಾಸಿಟಿ ಕೇಸ್ನಲ್ಲಿ ಬಲಿಯಾಗಬಾರ್ದು. ಇದು ಕೂಡಲೇ ಕೈ ಬಿಡಬೇಕು ಮತ್ತು ಬಿ ಪಾಲಿಸ್ ಮಾಡಬೇಕಂತ ಆ ಇಲಾಖೆಗೆ ನಾನು ಮನವಿ ಮಾಡ್ಕೊತಾ ಇದ್ದೆ. ಯಾಕಂತಂದರೆ ಈಗ CRCLಗೆ ಅಧಿಕಾರ ಐತಿ, ಅವ್ರು ಬಂದ ಇದನ್ನು ಕೂಡಲೇ ಸವಿಸ್ತಾರವಾಗಿ ವಿಚಾರಣೆ ಮಾಡಿ ಇದನ್ನು ಬಿ ಪಾಲಿಸ್ ಮಾಡುವ ಉದ್ದೇಶನ ಮಾಡ್ಕೋಬೇಕು ಮತ್ತು ಜೊತೆಗೆ ಈ ತಪ್ಪಿಸ್ತ ವಕೀಲರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ನಾವು ಸಂಘಟನೆ ಪರವಾಗಿ ಶ್ರೀಕಾಂತ್ ತಳವಾರ್ ದಲಿತ ಸಂಘದ ಜಿಲ್ಲಾ ಸಂಚಾಲಕರು ಬೆಳಗಾವಿ ಒತ್ತಾಯ ಮಾಡ್ತಿದ್ದೇವೆ. ಧನ್ಯವಾದಗಳು ಮೀಡಿಯಾದವರಿಗೆ.